ಅಮ್ಮ, ತಮಣಿ, ಎಲ್ಲರೂ ಒಂಚೂರು ಮನೆ ಒಳಗಡೆ ಬನ್ನಿ. ನನಗೆ ಯಾಕೋ ಟೆನ್ಷನ್ ಆಗ್ತಿದೆ. ಪಿಂಕಿ ಪಾಪು ಸುಮ್ಮನೆ ಮಲಗಿದಾಳೆ, ಒಂಚೂರು ರಿಯಾಕ್ಟ್ ಮಾಡ್ತಿಲ್ಲ. ಹಾಲು ಕೂಡ ಕುಡ್ದಿಲ್ಲ, ಬೆಳಗ್ಗೆಯಿಂದ ಬೆಡ್ಡಿಂದ ಕೂಡ ಎದ್ದಿಲ್ಲ, ಕಣ್ಣು ಬಿಡ್ತಿಲ್ಲ. ನಾನು ಎಷ್ಟು ಮಾತಾಡ್ಸಕ್ ಟ್ರೈ ಮಾಡಿದ್ರು ಸುಮ್ಮನೆ ಮಲಗ್ಬಿಟ್ಟಿದ್ದಾಳೆ. ಅಯ್ಯೋ ತಮಣಿ, ನಿನ್ ಕಣ್ಮುಂದೆನೆ ಪಿಂಕಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಕ್ ವೈಟ್ ಕಲರ್ ಗೌನ್ ಹಾಕೊಂಡು ಹೋದ್ಲಲ್ಲೋ. ನನಗೆ ಹೇಳೋದ್ಲು ಪಾಪು ಕಡೆ ಒಂಚೂರು ಗಮನ ಇಟ್ಟು ನೋಡ್ಕೊಳ್ಳಿ ಅಂತ. ನಾನು ಹೇಗೂ ಮನೇಲೇ ಇದೀನಲ್ಲ, ನೋಡ್ಕೊಂತೀನಿ ಅಂತ ಹೇಳ್ದೆ ಕಣೋ ತಮಣಿ. ಬೆಳಗ್ಗಿಂದ ಹಾಲು ಕುಡ್ದಿಲ್ಲ ಅಂದ್ರೆ ಒಂಚೂರು ಎತ್ಕೊಂಡು ಬಾಟ್ಲಲ್ಲಿ ಹೆಂಗಾರು ಮಾಡಿ ಹಾಲು ಕುಡಿಸ್ಬೇಕು. ನಡಿಯವ ಪುಟ್ಟಿ. ನೋಡಿ ಇಲ್ಲಿ ನೋಡಿ, ಪಾಪು ಯಾವ ತರ ಮಲಗಿದೆ. ನಿದ್ದೆ ಮಾಡ್ಕೊಂಡೇ ಮಲಗಿದೆ, ಎಚ್ಚರಾಗಿಲ್ಲ, ಹಾಲು ಕುಡ್ದಿಲ್ಲ. ನಂಗೆ ಹೆದರಿಕೆ ಆಗ್ತಿದೆ, ಹೆದರಿಕೆ. ಅಯ್ಯೋ ದೇವ್ರೆ, ಪುಟ್ಟಿ ನಿಂಗೆ ಏನಾದ್ರೂ ಕಣ್ಣಿಗೆ ಮಂಜ ಐತೇನವ? ಕಣ್ಣಲ್ಲಿ ಪೊರೆ ಬಂದೈತಾ? ಒಂಚೂರು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕ. ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಮಲಗೈತೆ ಮಗ. ಅಯ್ಯೋ ನಮ್ಮ ಮುದ್ದಕ್ಕಂಗ್ ಒಂದ್ ಹೆಸರು ಇಡ್ಬೇಕು. ಎಂತ ನಗ್ತಾ ನಗ್ತಾ ನನ್ನನ್ನೇ ಪಿಳ 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 ನೋಡ್ತಿದ್ದಾಳೆ. ನೋಡು ಮುದ್ದಕ್ಕ. ಏನು ಮಗು, ಕಣ್ ಬಿಟ್ಟಿದ್ಯಾ? ಕಿಲ ಕಿಲ ನಗ್ತಿದ್ಯಾ? ಇವಾಗ ಸ್ವಲ್ಪ ಹೊತ್ತು ಮುಂಚೆ ಎದಳು ಎದಳು ಅಂತ ಹೇಳ್ಸಿದ್ರೆ ಎಷ್ಟು ಎದಳ್ಳಿಲ್ಲ. ಅಯ್ಯೋ ದೇವಿ, ಏನಿದು? ಯಾವತ್ತೂ ಇಷ್ಟ ಆಕ್ಟಿವ್ ಇರ್ಲಿಲ್ಲ ನಮ್ಮ ಪುಟ್ಟಕ್ಕ. ನೋಡಿಲಿ, ಇವತ್ತು ಹೊಸ ವರ್ಷ ಅಂತಿದ್ ಕೂಡ್ಲೆ ಲಕ 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 ಅಂತ ನಗ್ತಿದ್ದಾಳೆ. ಒಳ್ಳೆ ಸೌಂಡ್ ಎಲ್ಲ ಮಾಡ್ತಿದ್ದಾಳಲ್ಲ. ಅಯ್ಯೋ ದೇವ್ರೆ, ತಮ್ಮಣ್ಣಿ ಒಂದ್ ಫೋನ್ ರೆಕಾರ್ಡ್ ಮಾಡ ಮರಯ್ಯ. ಎಷ್ಟು ಚೆನ್ನಾಗಿ ನಗ್ತೈತೆ ನಮ್ಮ ಮುದ್ದಕ್ಕ. ಹೆಂಗೆಲ್ಲ ಸೌಂಡ್ ಮಾಡ್ತೈತೆ. ಒಂದೇ ತಿಂಗಳಿಗೆ ಇಷ್ಟ ಆಕ್ಟಿವ್ ಆಗ್ಬಿಟ್ಟಿದ್ದಾಳೆ. ಓ ಪಿಂಕಿ, ಯಾವ್ದಾದ್ರು ವಿಟಮಿನ್ ಸಿರಪ್ ಕುಡ್ಸಿರ್ಬೇಕು, ಅದಕ್ಕೆ ಫುಲ್ ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾಳೆ ನಮ್ಮ ಮುದ್ದಕ್ಕ. ಅಯ್ಯೋ ನನಗಿದು ನಂಬಕ್ಕೆ ಆಗ್ತಿಲ್ಲ. ಪಾಪು ಫುಲ್ ರೆಸ್ಪಾಂಡೇ ಮಾಡ್ತಿರ್ಲಿಲ್ಲ, ಗಾಬರಿ ಲೋಡ್ ಬಂದೆ. ಇವಾಗ ನೋಡಿದ್ರೆ ಇಷ್ಟ ಆಕ್ಟಿವ್ ಆಗ್ಬಿಟ್ಟಿದ್ದಾಳೆ ಅಮ್ಮ. ಏನೋ ಗೊತ್ತಿಲ್ಲ, ದೇವ್ರ ದಯನೇ ಇರ್ಬೇಕು. ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೊಂತೀಯ ಕಣವ ಪುಟ್ಟಿ. ನಿಂಗೆ ಯಾವಾಗ್ಲೂ ಮಕ್ಕಳದೇ ಯೋಚನೆ, ಅದಕ್ಕೆ ನೀನ್ ಭಾರಿ ಟೆನ್ಷನ್. ಇರು, ನಮ್ಮ ಮುದ್ದಕ್ಕನ್ನ ಎತ್ಕೊಂಡು ಒಂಚೂರು ಎತ್ಕೊಂಡು ಸಮಾಧಾನ ಮಾಡ್ತೀನಿ. ಅಲೆಲೆಲೆ ಮುದ್ದಕ್ಕ, ಏನ್ ಸಮಾಚಾರ? ಅಯ್ಯೋ ದೇವ್ರೆ, ನನಗೆ ಹೋಗಿತೀಯಲ್ಲೇ ಮಗ. ಓ, ನೀನೊಂದ್ 2 ದಿನದಲ್ಲಿ ಎಷ್ಟು ದೊಡ್ಡವಳಾಗಿದೆಯಾ ನೋಡು. ಮೊನ್ನೆ ಬರೀ ಕಣ್ಬಿಟ್ಟು ಪಿಳ ಪಿಳ ನೋಡ್ತಿದ್ದೆ, ಇವತ್ತು ಇಷ್ಟೆಲ್ಲ ಲಕ ಲಕ ನಗ್ತಿದೀಯಲ್ಲ. ತೊಟ್ಲಲ್ಲಿ ಏನೇ ಅದು? 2 ಬಾಟ್ಲಿ. ನಾನು ಹಾಲಿನ ಬಾಟ್ಲಿ ಮಾತ್ರ ಕೊಟ್ಟಿದ್ದೆ, ಇನ್ನೊಂದು ಬಾಟ್ಲಿ ಯಾವ್ದಿದು? ದೇವ್ರೇ, ಮಗು ಯಾಕೆ ಹಿಂಗ್ ವಿಚಿತ್ರವಾಗಿ ಆಡ್ತೈತೆ? ಪಿಂಕಿ ಏನೋ ವಿಟಮಿನು ಕ್ಯಾಲ್ಸಿಯಮು ಒಟ್ಟೊಟ್ಟಿಗೆ ಬಾಟ್ಲು ಗಟ್ಲೆ ಕೂಡಿಸ್ಬಿಟ್ಲೇನೋ ಅಂತ ನನಗೆ ತಲೆ ಕೆಟ್ಟೋಯ್ತು. ನೋಡಿದ್ರಿ ಏನ್ರೋ ಇದು? ಮಗಿನ ನಿಪ್ಪಲ್ ಬಾಟ್ಲ್ ಒಳಗಡೆ ಯಾರೋ ಎಣ್ಣೆ ತುಂಬಿಸ್ಕೊ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ನಂಗೆ ಅನ್ನಿಸ್ತು ಒಂದ್ ಬಾಟ್ಲಿ ಅಲ್ಲೇ ಇದ್ದಿದ್ ಕಾಣೆ ಆಗ್ಬಿಟ್ಟಿದೆ ಅಂತ. ಇದ್ರೊಳಗಡೆ ಯಾರು ತುಂಬಿಸಿ ಮಗಿನ ಕೈಲಿ ಕೊಟ್ಟಿದ್ದು. ಮಗು ಇದನ್ ಕುಡ್ದೆ ಒಳ್ಳೆ ಹೆಂಗೋ ಆಡ್ತಿರೋದು ನನಗೆ ಗೊತ್ತಾಯ್ತು. ಒಳ್ಳೆ 1 ತಿಂಗಳು ಮಗು ವರ್ಷದ ಮಗು ಆಡ್ದಂಗ ಆಡ್ತೈತೆ, ಇಷ್ಟೊಂದು ನಗ್ತೈತೆ, ನನಗೆ ಉಗಿತೈತೆ. ಅಮ್ಮ, ಇದನ್ನೆಲ್ಲ ನೋಡಿದ್ರೆ ಈ ಕೆಲಸ ಗಿರೀಶ ಚುಪ್ಪಿದ ಅನ್ಸುತ್ತೆ ಕಣೆ ಅಮ್ಮ. ನನಗೆ ಗೊತ್ತು, ಅವರಿಬ್ರು ಗುಸು 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 ಅಂತ ಮಾತಾಡ್ಕೊಂತಿದ್ರು. ಆಮೇಲೆ ನಾನು ಒಳಗಡೆ ಅಡ್ಗೆ ಮಾಡ್ಬೇಕಾದ್ರೆ ಇಲ್ಲೇ ಏನೋ ಮಾತಾಡ್ತಿದ್ರು. ಏನೋ ಪಾಪು ಹತ್ರ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ ಅನ್ಕೊಂಡೆ. ಇಂಥ ಎಲ್ಲ ಕೆಲಸ ಮಾಡಿದ್ದಾರೆ ಅಂತ ನನಗಂತೂ ಅನ್ಸಿರ್ಲಿಲ್ಲ ಕಣೆ ಅಮ್ಮ. ತಲೆ ಹಟ್ಟೆಗಳು ಪಕ್ಕ ಅವ್ರದೇ ಕೆಲಸ ಇದು. ನೋಡವ ಪುಟ್ಟಿ, ಇಲ್ಲಿ ಕೈಯಿಂದ ಜಿಗ್ದು ಹಾರ್ತಿದ್ದಾಳೆ. ನಂಗಂತೂ ಹಿಡ್ಕೊಳಕ್ ಆಗ್ತಿಲ್ಲ. ತೊಟ್ಲು ಮೇಲೆ ಮಲಗಿಸ್ಬಿಡ್ತೀನಪ್ಪ, ಭಯ ಆಗ್ತೈತೆ. ಎಷ್ಟು ಜೋಶಲ್ಲಿದ್ದಾಳೆ ಇವತ್ ಮಗಳು. ಕುಡಿದ್ಬಿಟ್ಟು ಸರಿ ಜೋಶಲ್ಲಿದ್ದಾಳೆ. ಯವ್ವ ದೇವ್ರೆ, ಈ ಕುಡ್ದಿರೋದೆಲ್ಲ ಯಾವಾಗ ಇಳಿಯುತ್ತೋ ಭಗವಂತ. ಅದು ಎಷ್ಟು ಕುಡಿದ್ಲೋ ಏನೋ ಗೊತ್ತಾಗ್ತಿಲ್ಲ. ಏಯ್ ಗಿರೀಶ, ಚುಪ್ಪೆ ಬಂದ್ರೇನ್ರೋ ತಲೆ ಹಟ್ಟೆಗಳ? ಏನ್ರೋ ಇದು? ಪಾಪ ನಿಪ್ಪಲ್ ಬಾಟ್ಲ್ ಒಳಗಡೆ ನೀವುಗಳು ತುಂಬಿಸಿಟ್ಟಿರೋದು. ಇದೆಲ್ಲ ನಿಮ್ಮಿಬ್ರದೇ ಕೆಲಸ ಅಂತ ನನಗೆ ಗೊತ್ತು. ಯಾರಾದ್ರೂ ಎಣ್ಣೆ ಕುಡಿಸ್ತಾರೇನ್ರು? ನೋಡಲ್ಲಿ ಪಾಪು ಹೆಂಗ ಆಡ್ತಿದ್ದಾಳೆ ಅಂತ. ಅಯ್ಯೋ ಅತ್ತೆ, ಎಳೆ ಪಾಪು ಸುಮ್ಮನೆ ಬೆಡ್ಡಲ್ಲಿ ಕುತ್ಕೊಂಡು ಹಾಲು ಕುಡಿಯುತ್ತೆ. ಅದು ಇವತ್ತು ಇಯರ್ ಎಂಡ್ ಪಾರ್ಟಿ ಮಾಡೋದು ಬೇಡವಾ ಅತ್ತೆ? ಅದಕ್ಕೆ ನಾನು ಚುಪ್ಪಿ ಮಾತಾಡ್ಕೊಂಡು ಪಾಪು ಬಾಟ್ಲ್ ಒಳಗಡೆ 160 ಅದ್ರ ಜೊತೆ ನೀರು ಮಿಕ್ಸ್ ಮಾಡ್ಕೊಟ್ಟಿದೀವಿ. ತಲೆ ಕೆಡಿಸ್ಕೋಬೇಡಿ, ಡ್ರೈ ಕೊಟ್ಟಿಲ್ಲ. ಫುಲ್ 60 ಕುಡ್ದು ಗುಮ್ಮಂತಿದೆ. ಅವಳ ತಲೆ ಸೂಪರ್ ಎಂಜಾಯ್ ಮಾಡ್ತಿದ್ದಾಳೆ ಕಣತ್ತೆ. ಅಯ್ಯೋ ತಲೆ ಹಟ್ಟೆಗಳ, ಸಣ್ಣ ಪಾಪ
ಅಯ್ಯೋ ಛೇ ಅಮ್ಮ, ಈ ತಲೆಹರಟೆಗಳನ್ನ ಇನ್ನ ಪಾಪ ಪಕ್ಕನೆ ಬಿಡಬಾರ್ದು ಕಣೆ ಅಮ್ಮ. ಅಯ್ಯ ನಿಮ್ ಬಾಯಿ ಗಲೆಯ, ಏನ್ ಕಲ್ತಿದಿರು? ಮಗುಗೆ ಎಣ್ಣೆ ಕುಡಿಸ್ತೀರಾ? ಎಳೆಯ ಮಗು ಕಂಡ್ರ? ಇದಕ್ಕೆ ನೀವೇರ್ ಪಾರ್ಟಿ ಬೇಕಾ? ಎಂಜಾಯ್ ಮಾಡ್ಲಿ ಅಂತ ಕುಡ್ಸೀರಾ? ಮಗು ಕೈ ಮೇಲೆ ನಿಲ್ತಿಲ್ಲ, ಹೆಂಗ್ ನೆಗ್ದು ನೆಗ್ದು ಹೋಗ್ತಿದ್ದಾಳೆ ನೋಡು. ಇರು, ಇವಾಗ್ಲೇ ನಿಮ್ಮಿಬ್ಬರಿಗೆ ಬರೆ ಹಾಕ್ತೀನಿ. ಪುಟ್ಟಿ, ಹೋಗ್ ಒಂಚೂರು ಒಲೆ ಮೇಲೆ ಸೌಟಿಡು, ಚೆನ್ನಾಗಿ ಇಬ್ಬರಿಗೂ ಬರೆ ಹಾಕಿದ್ರೆ ಬುದ್ಧಿ ಕಲಿತಾರೆ. ಅಮ್ಮ, ನೀನ್ ಹೇಳೋದು ಸರಿನೇ, ಇಲ್ಲಿಬ್ರಿಗೆ ಚೆನ್ನಾಗಿ ಒಂದೊಂದು ಬರೆ ಹಾಕ್ಬೇಕು. ನಾವಿಲ್ಲೇ ಇದ್ರೆ ನಿಜ ಬರೆ ಹಾಕ್ತಾರೆ ಕಣೆ, ಎಸ್ಕೇಪ್ ಆಗಿ. ಗಿರೀಶ, ನಡಿ, ಓಡು ಓಡು, ಇಲ್ಲಿದ್ದೆ ಬರೆ ಹಾಕ್ಬಿಡ್ತಾರೆ ಮೇಲೆ. ಹೋಗ್ಬಿಟ್ಟು ಫ್ರೆಂಡ್ ಮನೇಲಿ ಎಲ್ಲಾದ್ರೂ ಹೋಗಿ ಕೂತ್ಕೊಳ್ಳೋಣ, ಓಡು. ತಲೆಹಟೆಗಳ ನಿಂತ್ಕೊಳ್ರು. ನೋಡು ಅಮ್ಮ ಹೆಂಗ್ ಓಡೋಗ್ತಿದ್ದಾರೆ, ಮಾಡಿದ್ದೆಲ್ಲ ಮಾಡ್ಬಿಟ್ಟು. ಪಾಪು ಅಂತೂ ಕುಡಿದು ತೇಲಾಡ್ತಿದ್ದಾಳೆ. ಸ್ವಲ್ಪ ಇಳಿಯೋವರೆಗೂ ಟೈಮ್ ಬೇಕಾಗುತ್ತೆ, ಅಲ್ಲಿವರೆಗೂ ಹುಷಾರಾಗಿ ಇಟ್ಕೊಳ್ಳಿ ಅಮ್ಮ ಅವಳನ್ನ. ನೋಡಿದ್ರಲ್ಲ ಫ್ರೆಂಡ್ಸ್, ಇವ್ರುಗಳ ತಲೆ ಹಟ್ಟೆನ ಪಾಪಗೆ ಎಣ್ಣೆ ಕುಡಿಸಿ ಪಾಪು ಒಳ್ಳೆ ಫುಲ್ ಜೋಶಲ್ಲಿ ನಗ್ತಿದ್ದಾಳೆ, ಜಿಗಿತಿದ್ದಾಳೆ. ಹೆದರಿಕೆ ಆಗ್ತಿದೆ ನಮಗಂತೂ. ಇನ್ನು ಸ್ವಲ್ಪ ಹೊತ್ತು ಹೋಗೋವರೆಗೂ ಕಷ್ಟನೇ. ಸರಿ, ಹಾಗಾದರೆ ಈ ತಲೆ ಹಟ್ಟೆಗಳ ಕೆಲಸ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಗಿರೀಶ ಚುಪ್ಪಿ ತಲೆಹಟ್ಟೆ ವಿಡಿಯೋಗಳೇ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತೀರಿ. ಬಾಯ್ ಬಾಯ್.